ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಭರ್ಜರಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ತಮಿಳು ಸಿಎಂ ವಿಜಯ್ಗೆ ಈಗ ವಿಸಿಕೆ ಮೊದಲ ಶಾಕ್ ಕೊಟ್ಟಿದೆ. ಎಐಎಡಿಎಂಕೆ ಸಪೋರ್ಟ್ನೊಂದಿಗೆ 144 ಮೆಜಾರಿಟಿ ಪ್ರೂವ್ ಮಾಡಿದ್ರು ವಿಜಯ್. ಆದರೆ ಈಗ ನುಂಗಲಾರ್ದ ತುತ್ತಾಗ್ತಾ ಇದೆ ಪರಿಸ್ಥಿತಿ. ಮಹಾರಾಷ್ಟ್ರ ರೀತಿಯಲ್ಲಿನ ಬೆಳವಣಿಗೆಗಳು ಸದ್ಯ ಕಾಣಬರ್ತಿರೋದು. ಮತ್ತೊಂದು ಕಡೆ ಹಿಂದೂ ವಿರೋಧಿ ಪಣ ತೊಟ್ರ ವಿಜಯ್. ಅಸಲಿಗೆ ಸನಾತನ ಧರ್ಮದ ರಕ್ಷಣೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಈಗ ಮತ್ತೊಂದು ಬೆಳವಣಿಗೆ. ನಿನ್ನೆಯಷ್ಟೇ ಮುಸ್ತಫಾ ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇವತ್ತೇನಾಗ್ತಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಎಐಎಡಿಎಂಕೆಯ 25 ಶಾಸಕರು ಷಣ್ಮುಗಂ ಆ್ಯಂಡ್ ಟೀಮ್ ಏನೀಗ TVK ಜೊತೆ ನಿಂತಿದೆ. ಅವರು ತಾವೇ ನಿಜವಾದ ಎಐಎಡಿಎಂಕೆ ಅಂತ ಸ್ಪೀಕರ್ಗೆ ಮನವಿ ಮಾಡ್ಕೊಂಡಿದ್ದಾರೆ. EPS ಬಣ 22 ಶಾಸಕರನ್ನ ಡಿಸ್ಕ್ವಾಲಿಫೈ ಮಾಡಬೇಕು, ಯಾಕಂದರೆ ನಾವು ಅವ್ರಿಗೆ ವಿಪ್ ಕೊಟ್ಟಿದ್ವಿ TVK ಬೆಂಬಲಿಸೋದಕ್ಕೆ, ಅವರು ವಿರೋಧಿಸಿದ್ದಾರೆ ಅಂತ. ಆ ಕಡೆ EPS ಬಣ ಈ ಬಣವನ್ನು ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಇಬ್ಬರು ಪರಸ್ಪರ ಸ್ಪೀಕರ್ ಮೊರೆ ಹೋಗಿದ್ದಾರೆ. ಬಟ್ ನಂಬರು ಈ ಷಣ್ಮುಗಂ ಬಣದ ಜೊತೆನೇ ಜಾಸ್ತಿ ಇದೆ. 2/3 ಬೇಕಾಗುತ್ತೆ. 1/3 ಇದ್ದಾರೆ ಇವರು. 15-16 ಆದರೂ ಸಾಕು. 2/3 ಮೆಜಾರಿಟಿ ಬೇಕು. 30-32 ಶಾಸಕರನ್ನ ಪ್ರೂವ್ ಮಾಡುವಲ್ಲಿ ಷಣ್ಮುಗಂ ಯಶಸ್ವಿ ಆಗ್ತಾರ ಅನ್ನೋದನ್ನು ಕಾದು ನೋಡಬೇಕು. ಯಾರು ಡಿಸ್ಕ್ವಾಲಿಫೈ ಆಗ್ತಾರೆ ಇನ್ನೂ ಪರಿಸ್ಥಿತಿ ಎಐಎಡಿಎಂಕೆ ಕ್ಲಿಯರ್ ಆಗ್ತಿಲ್ಲ. ಯಥಾವತ್ತಾಗಿ ಮುಂದೆ ಸಾಗಿದ್ರಂತೂ ಒಂದು ಟೀಮ್ ಡಿಸ್ಕ್ವಾಲಿಫೈ ಆಗಲೇಬೇಕಾಗತ್ತೆ. ಅಂತಹ ಸ್ಥಿತಿಯಲ್ಲಿ ಎಐಎಡಿಎಂಕೆ ಸಿಕ್ಕಾಕೊಂಡಿರೋದು. ಈಗ ವಿಜಯ್ಗೆ ನೋಡಿ, ಈ ಎಐಎಡಿಎಂಕೆ ಅವ್ರಿಗೆ ಮಂತ್ರಿಗಿರಿ ಕೊಡೋದಕ್ಕೆ ಹೊರಟಿದ್ದಾರೆ ವಿಜಯ್. ಅವರನ್ನು ತನ್ನ ಕ್ಯಾಬಿನೆಟಲ್ಲಿ ಸೇರಿಸ್ಕೊಳ್ಳೋದಕ್ಕೆ. ಅದಕ್ಕೆ ವಿಸಿಕೆ ಸಿಡಿದೆದ್ದಿದೆ. ಆಪತ್ಕಾಲದಲ್ಲಿ ಆದವ್ರು ನಾವು ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯವಿರಲಿಲ್ಲ. ನೀವು ಅಂಥ ಟೈಮಲ್ಲಿ ನಾವೇ ತಾನೇ ಬಂದವರು. 108, 110, 13 ತನಕ ನಂಬರ್ ತೋರಿಸೋದಕ್ಕೆ ಮಾತ್ರ ಸಾಧ್ಯ ಆಗಿತ್ತು. ವಾರಗಟ್ಟಲೆ ಸರ್ಕಸ್ ಮಾಡಿದರು ವಿಜಯ್. ಆಗ ವಿಸಿಕೆ ಬರದೇ ಇದ್ದಿದ್ರೆ ಸರ್ಕಾರ ಆಗ್ತಾನೇ ಇರಲಿಲ್ಲ. ರಾಜ್ಯಪಾಲರು ಒಪ್ಪಿಗೆ ಕೊಡ್ತಾನೆ ಇರಲಿಲ್ಲ. ಈಗ ವಿಸಿಕೆ ಸಿಡಿದೆದ್ದಿದೆ ವಿಜಯ್ ವಿರುದ್ಧ. ಎಐಎಡಿಎಂಕೆ ಸೇರಿಸ್ಕೊಳ್ಳೋದಕ್ಕೆ ನಾವು ಖಂಡಿತ ಒಪ್ಪಲ್ಲ. ಇದು ನಮ್ಮ ಸಿದ್ಧಾಂತಕ್ಕೆ, ನಮ್ಮ ಪಕ್ಷದ ಶಿಸ್ತಿಗೆ ವಿರುದ್ಧವಾಗಿದ್ದಾಗಿದೆ. ಹಾಗಾಗಿ ಅವ್ರನ್ನ ಕ್ಯಾಬಿನೆಟ್ಗಂತೂ ಸೇರಿಸ್ಕೊಳ್ಳೋಕೆ ಒಪ್ಪಲ್ಲ. ಸಪೋರ್ಟ್ ಕೊಡ್ತಾರೆ, ಬಾಹ್ಯ ಬೆಂಬಲ ಅದು ಇದು ಅಂದರೆ ನೋಡೋಣ ಬೇಕಿದ್ರೆ. ಆದರೆ ಮಂತ್ರಿಗಿರಿ ಕೊಟ್ಟರೆ ಮಾತ್ರ ನಾವು ಸುಮ್ಮನಿರಲ್ಲ, ನಮ್ಮ ನಿರ್ಧಾರ ನಾವು ತಗೊಳ್ಬೇಕಾಗತ್ತೆ ಅನ್ನೋ ತನಕ ಈಗ ವಿಸಿಕೆ ವಿಜಯ್ ವಿರುದ್ಧ ಸಿಡಿದೆದ್ದಿರೋದು, ಎಚ್ಚರಿಕೆಯನ್ನು ರವಾನಿಸಿರೋದು. ಸೊ ತನ್ನನ್ನೇ ನಂಬಿಕೊಂಡು ಬಂದಿರೋ ಎಐಎಡಿಎಂಕೆ ಶಾಸಕರು ಪಕ್ಷವನ್ನೇ ಒಡೆದುಕೊಂಡು TVK ಜೊತೆ ಮರ್ಜ್ ಆಗೋಕೆ ಬಂದಿರುವಂಥ ಶಾಸಕರು ಮರ್ಜ್ ಆಗೋಕ್ಕಾಗತ್ತಾ, ಡಿಸ್ಕ್ವಾಲಿಫೈ ಆಗ್ತಾರ ಅನ್ನೋ ಭವಿಷ್ಯವೂ ಇನ್ನೂ ಪೆಂಡಿಂಗಲ್ಲಿದೆ. ನಂಬರ್ ಕ್ಲಿಯರ್ ನಂಬರ್ ಕಾಣಿಸ್ತಾ ಇಲ್ಲ. ಪಕ್ಷಾಂತರ ಕಾಯ್ದೆಯಿಂದ ಸೇಫ್ ಆಗುವಷ್ಟು. ಅದು ಒಂದು ಕಡೆ. ಮತ್ತೊಂದು ಕಡೆ ಇವರನ್ನು ಬಚಾವ್ ಮಾಡಿ ಸಚಿವ ಸ್ಥಾನ ಕೊಡ್ತೀನಿ ಅಂದರೆ ಅದು ಕೂಡ ನುಂಗಲಾರ್ದ ಬಿಸಿ ತುಪ್ಪವಾಗಿದೆ ವಿಜಯ್ ಅವ್ರಿಗೆ. ಮಿತ್ರ ಪಕ್ಷಗಳು ಸಿಡಿದೆದ್ದಿರೋದ್ರಿಂದ. ಸೊ ಮಹಾರಾಷ್ಟ್ರದಲ್ಲಾದಂಗೆ ಹಂಗಾಮ, ಹೈ ಡ್ರಾಮಾ ಎಲ್ಲ ಇನ್ನೂ ಜೋರಾಗಿ ತಮಿಳ್ನಾಡಿನಲ್ಲಿ ಆಗ್ತಿದೆ. ಇದರ ನಡುವೆ ದಿಟ್ಟ ನಿರ್ಧಾರಗಳನ್ನು ತಗೊಂಡು ತಮಿಳ್ನಾಡು ಚೇಂಜ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ವಿಜಯ್. ಆದರೆ ಚೇಂಜ್ ಮಾಡೋದು ಏನನ್ನ ಇವರು ಹಿಂದುತ್ವ ವಿರೋಧಿ ಅಲೆ ಮತ್ತೆ ವಿಜಯ್ ಸರ್ಕಾರವನ್ನು ಆವರಿಸ್ಕೊಂಡಿದೆ ನೋಡಿ. ನಿನ್ನೆ ಅಷ್ಟೇ ಮುಸ್ತಫಾ TVK ಒಬ್ಬರು MLA ಏನಂದ್ರು, ಇವರು ಉದಯನಿಧಿ ಸಪೋರ್ಟ್ ಮಾಡಿಬಿಟ್ಟು ಹೌದು ನಾವು ಸನಾತನ ಮುಗಿಸೋದಕ್ಕೆ ಬಂದವರು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು. ಅದು ಭಾರಿ ಆಕ್ರೋಶಕ್ಕೆ ಕಾರಣ ಆಯಿತು. ಈಗ ಇವತ್ತು ಮತ್ತೆ ಮಿನಿಸ್ಟರ್ ಒಬ್ಬರು, TVKಯ ಮಂತ್ರಿಯೊಬ್ಬರು ಹೇಳ್ತಿದ್ದಾರೆ. ಯಾರವರು? ಆದವ್ ಅರ್ಜುನ. ಉದಯನಿಧಿ ಹೇಳಿಕೆ ಬಗ್ಗೆ ಮತ್ತು ನಿನ್ನೆ ಮುಸ್ತಫಾ ಹೇಳಿಕೆ ಬಗ್ಗೆ ನಾವು ಹಿಂದುತ್ವದ ವಿರೋಧಿಗಳು ಹೌದು ಅಂತ ಅವರು ಕ್ಲಿಯರ್ ಮಾಡ್ತಿದ್ದಾರೆ. ಆದರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಲ್ಲ. ನಾವು ಸೆಕ್ಯುಲರು, ಎಲ್ಲರನ್ನೂ ಸಮಾನವಾಗಿ ನೋಡ್ತೀವಿ. ಒಂದು ಜಾತಿ, ಒಂದು ಸಮುದಾಯ ಅಂತೆಲ್ಲ ಟಾರ್ಗೆಟ್ ಮಾಡಲ್ಲ. ಅಭಿವೃದ್ಧಿ ಅಂದರೆ ಓವರಾಲ್ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರನೇ ವಿಜಯ್ ಅವರು ಈ ಪಕ್ಷ ಕಟ್ಟಿರೋದು, ಈ ಸರ್ಕಾರ ಮಾಡಿರೋದು. ಆದರೆ ಹಿಂದುತ್ವ ವಿರೋಧಿ, ಹಿಂದುತ್ವಕ್ಕೆ ಅರ್ಥ ಬೇರೆ ಬೇರೆ ಇದೆ. ನಾರ್ತಲ್ಲಿ ಒಂದು ಅರ್ಥ ಇದೆ, ಸೌತಲ್ಲಿ ಒಂದು ಅರ್ಥ ಇದೆ, ತಮಿಳ್ನಾಡಿನಲ್ಲಿ ಬೇರೆ ಅರ್ಥ ಇದೆ. ಹಿಂದುತ್ವ ಅಂದರೆ ಅಸಮಾನತೆ ಅಂತಾನೆ ಅರ್ಥ ಅನ್ನೋ ರೀತಿಯಲ್ಲಿ ಹಿಂದುತ್ವದ ವಿರುದ್ಧ ನಾವಿದ್ದೀವಿ, ಅದರ ನಿರ್ಮೂಲನೆಗೆ ನಿಂತಿದ್ದೀವಿ. ಆದರೆ ಹಿಂದೂಗಳನ್ನೆಲ್ಲ ಟಾರ್ಗೆಟ್ ಮಾಡಲ್ಲ, ಅವ್ರಿಗೇನು ತೊಂದರೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸೊ ಪದೇ ಪದೇ ವಿಜಯ್ ಪಕ್ಷದ ಶಾಸಕರು, ಸಚಿವರು ಹಿಂದೂಗಳ ವಿರುದ್ಧ ನಾಲಿಗೆ ಹರಿಬಿಡ್ತಿರೋದು, ಒಂದು ಸಮುದಾಯವನ್ನು, ಒಂದು ವರ್ಗವನ್ನು ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡ್ತಾ DMK ಹಾದಿನೇ ಹಿಡಿತಿದ್ದಾರಾ ಮತ್ತೊಮ್ಮೆ, ಅಥವಾ ತಮ್ಮ ಮಿತ್ರ ಪಕ್ಷಗಳನ್ನು ಓಲೈಸೋದಕ್ಕೆ ಇಂಥ ದಾರಿ ಹಿಡಿದಿದ್ದಾರಾ ಅನ್ನೋದೆಲ್ಲ ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ವಿ ಆರ್ ವೆರಿ ಕ್ಲಿಯರ್.
Mr. Udayanidhi mentioning Sanatana Dharma, of course, there is two. The system of caste system, the system of women's slavery system, we are always against. We are not against Hindus, we are against Hindutva. Hindutva means forcing one religion. So, as a minister, as a leaders, we are expecting all beliefs. Even Udayanidhi also the same policy. We don't have any different policies actually. Of course, we have to treat everyone's equality. Tamil Nadu is always based on the equality. Everyone is a mispredict actually. In North, Sanatana means is Hindu. In Tamil Nadu, Sanatana is inequality. So that is the controversy always come. Of course, I think he should give the clarity. We are always against inequality. We are not against any religion. ವಿಜಯ್ ಅವರ ರಿಯಾಕ್ಷನ್ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾಗಿರುತ್ತೆ ಅನ್ನೋದನ್ನ ನೋಡಬೇಕು. ಯಾಕಂದ್ರೆ ಅವರ ಮಿನಿಸ್ಟರ್ಗಳಿಂದ ಹಿಡಿದು ಬಹಳಷ್ಟು ಜನ ಇಂತಹ ಹೇಳಿಕೆ ಪದೇ ಪದೇ ಕೊಡ್ತಿರೋದು ಜನ ವಾಚ್ ಮಾಡ್ತಿದ್ದಾರೆ. ವಿಜಯ್ ಮುಂದಿನ ನಡೆ ಈ ಬಗ್ಗೆ ಏನಾಗಿರುತ್ತೆ ಅಂತ ತುಂಬಾ ನಿರೀಕ್ಷೆ ಇಟ್ಕೊಂಡು ಅವರಿಗೆ ಈ ರೀತಿ ಜನ ಬೆಂಬಲ ಸಿಕ್ಕಿದೆ. ಹಾಗಾದ್ರೆ ಅವರು ನಿಜವಾದ ಸೆಕ್ಯುಲರಿಸಂ ಫಾಲೋ ಮಾಡ್ತಾರಾ ಅಥವಾ ಸೆಕ್ಯುಲರ್ ಅಂದ್ರೆ ಹಿಂದೂ ವಿರೋಧಿ ಅನ್ನೋ ಮಾನದಂಡ ಏನಿದೆಯಲ್ಲ ಹಲವರಿಗೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರ ಅನ್ನೋದನ್ನ ನೋಡ್ಬೇಕಾಗಿದೆ. ತಮಿಳ್ನಾಡು ಹೈ ಡ್ರಾಮಾ ಅಂತೂ ಮುಂದುವರಿತಾ ಇರೋದೀಗ. ವಿಜಯ್ ಯಾವ ರೀತಿ ಅಬ್ಬರ ಆರ್ಭಟದೊಂದಿಗೆ ಎಂಟ್ರಿ ಕೊಟ್ಟರು ನೋಡಿದೀವಿ. ಬದಲಾವಣೆ ಮಾಡ್ತೀವಿ ಅಂತ ನಿಂತಿದ್ದಾರೆ. ಈಗ ನೀಟ್ ವಿರುದ್ಧ ಸಮರ ಸಾರಿದ್ದಾರೆ, ಅಲ್ಲಿ ಲಿಕ್ಕರ್ ಶಾಪ್ಗಳ ವಿರುದ್ಧ ಸಮರ ಸಾರಿದ್ದಾರೆ. ಅದೇ ರೀತಿಯಲ್ಲಿ ಪದೇ ಪದೇ ಹಿಂದೂಗಳ ವಿರುದ್ಧನೂ ಇವರು ಸಮರ ಸಾರಿದ್ರೆ ಉಳಿಗಾಲ ಇದೆಯಾ, ಮತ್ತದೇ ಸಂಪ್ರದಾಯ ಮುಂದುವರಿಸ್ತಾರ ಅನ್ನುವ ಆಕ್ರೋಶ. ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟರೆ ಒಳ್ಳೆಯದು, ಈ ರೀತಿ ಸಾಮಾಜಿಕವಾಗಿ ವ್ಯತ್ಯಾಸ ಸೃಷ್ಟಿ ಮಾಡಿಕೊಂಡು ಮುನ್ನುಗ್ಗೋದಕ್ಕಿಂತ ಅನ್ನುವಂಥ ಒಂದು ವಿಚಾರ ಈಗ ಆರಂಭದಲ್ಲೇ ಶುರುವಾಗಿಬಿಟ್ಟಿದೆ ವಿಜಯ್ ಸರ್ಕಾರದ ಸುತ್ತ. ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ವಿಜಯ್ ಈ ಸವಾಲನ್ನು ಎದುರಿಸಿ ಅಭಿವೃದ್ಧಿಯ ಮಂತ್ರವನ್ನೂ ಜಪಿಸ್ಕೊಂಡು ಮುಂದೆ ಹೇಗೆ ಸಾಕ್ತಾರೆ ಅಂತ. ಸದ್ಯದ ಪರಿಸ್ಥಿತಿಯಲ್ಲಂತೂ AIADMK BCK ನಡುವಿನ ತಲೆನೋವನ್ನು ಸರಿದೂಗಿಸ್ಕೊಂಡು ಅವ್ರೀಗ ಸರ್ಕಾರ ದೃಢ ಮಾಡಿಕೊಂಡ್ರೆ ಸಾಕಾಗಿದೆ. ವಿಜಯ್ ಅವರ ಪರಿಸ್ಥಿತಿ ಇದು. ಇದರ ಜೊತೆ ತಮಿಳ್ನಾಡಿನಲ್ಲಿ ಈಗ ಅಕ್ರಮ ಮತದಾನ ಆಗಿದೆ. 10 ಜನ ವಿದೇಶದವರು ಬಂದು ಮತ ಹಾಕಿದ್ದಾರೆ ಅನ್ನೋದು ಕೂಡ ಈಗ ಕಂಪ್ಲೇಂಟ್ ಆಗಿದೆ. ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಮತ್ತು ಆ 10 ಜನ ವೋಟ್ ಹಾಕಿ ಪರಾರಿ ಆಗೋಕ್ಕೆ ಮುಂದಾಗ್ತಿದ್ರು ಅನ್ನೋದು ಗೊತ್ತಾಗಿ ಈಗ ಅವ್ರನ್ನೆಲ್ಲ ವಶಕ್ಕೆ ಪಡೆಯಲಾಗಿದೆ. ಹಾಗಾದರೆ ಯಾರ ಪರವಾಗಿ ಇವರು ಬಂದು ವೋಟ್ ಒತ್ತಿದ್ರು, ಆ ರೀತಿ ಎಲ್ಲೆಲ್ಲೆಲ್ಲ ಆಗಿದೆ, SIR ಪ್ರಕ್ರಿಯೆ ಇಷ್ಟೆಲ್ಲ ಜಾಗರೂಕತೆಯಿಂದ ಆಗಿದ್ರೂ ಕೂಡ ಈ ವಿದೇಶಿ ಪ್ರಜೆಗಳು ಇಲ್ಲಿ ಹೇಗೆ ಬಂದು ವೋಟ್ ಹಾಕಿದ್ರು, ಇದೆಲ್ಲ ಬಹಳಷ್ಟು ಪ್ರಶ್ನೆಗಳಿಗೆ. ಈ ಇನ್ವೆಸ್ಟಿಗೇಷನ್ ಬಳಿಕ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಪರಿಹಾರವನ್ನು ಕಂಡು ಹಿಡಿಯುತ್ತೆ ಅಂತ. ಈ ರೀತಿ ಈಸಿಯಾಗಿ ವಿದೇಶಿ ಪ್ರಜೆಗಳು ಈ ದೇಶದಲ್ಲಿ ಬಂದು ವೋಟ್ ಒತ್ತುತ್ತಾರೆ ಅಂದರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.